ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 24/6/2025 ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ. ಅದ್ರ ಜೊತೆಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಂಡ್ ಮೋಸ್ಟ್ ಆಫ್ ದ ಇಂಡೆಕ್ಸ್ಗಳದ್ದು ಎಲ್ಲ ಎಕ್ಸ್ಪೈರ್ಗಳು ಇದೇ ವಾರ ಜಾತ್ರೆ ಇದ್ದಂಗಿದೆ. ಡೆಫಿನೆಟ್ಲಿ ನಿಮಗೆ ವೊಲಟಾಲಿಟಿ ಸಿಕ್ಕಾಪಟ್ಟೆ ಕಾಣುತ್ತೆ. ಬಿ ಅಲರ್ಟ್ ವೆನ್ ಯು ಆರ್ ಟ್ರೇಡಿಂಗ್ ದ ಸಿಸ್ಟಮ್ ಹಿಯರ್. ಓಕೆ, ಇದನ್ನ ಶುರು ಮಾಡೋಣ. ಫಸ್ಟ್ ನೋಡ್ಕೊಳ್ತಿದ್ರಿ ನಿಫ್ಟಿ ಒಳಗೆ ನೀವು ಏನ್ ಡಿಸ್ಕಷನ್ ಮಾಡಿದ್ವಿ, ಲೈಟ್ ಆಗಿ ಗ್ಯಾಪ್ ಡೌನ್ ಆಗೋದ್ರ ಬಗ್ಗೆ ಲಿಟ್ರಲಿ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಇವನ್ ಮಾರ್ಕೆಟ್ ನೋಡ್ತೀರಿ, ಗ್ಯಾಪ್ ಡೌನ್ ಹೋದ್ಮೇಲೆ ಕೆಳಗಡೆ ಕಂಟಿನ್ಯೂಸ್ ಡೌನ್ ಸೈಡ್ ಹೋದ್ಮೇಲೆ ಇಟ್ ಹ್ಯಾಸ್ ರಿಕವರ್ಡ್ ಕಂಪ್ಲೀಟ್ಲಿ. 25,000 ಹತ್ರ ಬಂದು ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ. ವೆರಾಸ್ ಇವನ್ ಈ ಇರಾನ್ ಮತ್ತೆ US, ಇವನ್ ಇಸ್ರೇಲ್ ಈ ವಾರ್ ನಡುವೆ ಮಾರ್ಕೆಟ್ ಯಾವುದನ್ನು ಕೂಡ ಓಕೆ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ, ಎಲ್ಲ ಡಿಸ್ಕೌಂಟ್ ಆಗಿ ಬಿಟ್ಟಿದೆ. ಓಕೆ, ಸೊ ಲೆಟ್ ಅಸ್ ಬಿಗಿನ್ ವಿತ್ ನಿಫ್ಟಿ ಅನಾಲಿಸಿಸ್. ನಿಫ್ಟಿನ ತಗೋಣ. ಫಸ್ಟ್ ಒಂದು ಡೇ ಆಂಗಲ್ ಸ್ವಿಚ್ ಮಾಡೋಣ. ಓಕೆ, ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಏನ್ ಕಾಣುತ್ತೆ ಸರ್? ಯಸ್, ದಿಸ್ ಇಸ್ ಲೈಕ್ ಇನ್ಸೈಡರ್ ಕ್ಯಾಂಡಲ್ ತರ ಕಾಣ್ತಾ ಇರುವ. ಹೌದು ಸರ್, ಇಟ್ಸ್ ಇನ್ಸೈಡರ್ ಕ್ಯಾಂಡಲ್. ಗ್ಯಾಪ್ ಡೌನ್ ಆದ್ರೂ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಡೌನ್ ಕೊಟ್ಟಿಲ್ಲ, ಆಮೇಲೆ ಕಡೆನೂ ಹೋಗಿಲ್ಲ. ಚಾನ್ಸ್ ಏನು ಸರ್? ಡೇ ಆಂಗಲ್ ಪ್ರಕಾರ, ಇನ್ಸೈಡರ್ ಕ್ಯಾಂಡಲ್ ಲಾಜಿಕ್ ಪ್ರಕಾರ ಇದನ್ನ ಬ್ರೇಕ್ಔಟ್ ಆದ್ರೆ ಬೈ. ಸೊ ಮಿಡಲ್ ಸ್ಟಾಪ್ ಲಾಸ್ ಅಥವಾ ಎಂಡದ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ತೀರಿ ಅಂಡ್ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ. ಈಗ ಅರ್ಥ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ, ಏನ್ ದೊಡ್ಡ ಲೈಕ್ ಯುದ್ಧಗಳು ಆದ್ರೂ ಕೂಡ ಮಾರ್ಕೆಟ್ ಬೀಳ್ತಾ ಇಲ್ಲ ಅಂದ್ರೆ ಸೊ ಮಾರ್ಕೆಟ್ ರೆಡಿ ಆಗ್ತಾ ಇದೆ ಏನೋ ದೊಡ್ಡ ಮೊಮೆಂಟಮ್ ಕೊಡ್ಲಿಕ್ಕೆ ಅಂತ ತಿಳ್ಕೊಂಡು ಇಟ್ಕೊಳ್ಳಿ. ಬಿಕಾಸ್ ಮಾರ್ಕೆಟ್ ಫುಲ್ ಟೈಮ್ ಪಾಸ್ ಮಾಡ್ತಾ ಇದ್ದು ಒಂದು 300-400 ಪಾಯಿಂಟ್ ಒಳಗಡೆ. ಬಾಟಮ್ ಲೆವೆಲ್ ನೋಡ್ಕೊಳ್ತೀರಿ, ಮೇಜರ್ ಲೆವೆಲ್ ಇದನ್ನ ಕೆಳಗಡೆ ದಾಟ್ಕೊಂಡಿಲ್ಲ. 24,500 ಮೇಲೆಗಡೆ ನೋಡ್ಕೊಳ್ತೀರಿ, ಮಾರ್ಕೆಟ್ 25,100 ಅಂಡ್ ಮಾರ್ಕೆಟ್ ಇವತ್ತು ಜಸ್ಟ್ ಟಚ್ ಮಾಡ್ಕೊಂಡಿದೆ 25,000 ಹತ್ರ ನೋಡ್ಕೋಬಹುದು ಈ ಲೆವೆಲ್. ಹೌದಾ? ಓಕೆ, ಇದನ್ನ ಬಿಟ್ರೆ ನೆಕ್ಸ್ಟ್ ಒಂದು ಸ್ವಲ್ಪ ಡಿವಿಯೇಷನ್ ಇದೆ, ಅದನ್ನ ಜಸ್ಟ್ ಹಾರಿಜಾಂಟಲ್ ಲೈನ್ ಹಾಕಿ ಇಟ್ಕೊಳ್ತೀನಿ. ದಟ್ ಇಸ್ 25,200 ಲೆವೆಲ್ ಇದೆ. ಕರೆಕ್ಟಾ? ಸೂಪರ್. ಸೊ ಇಷ್ಟೆಲ್ಲ ಡ್ರಾ ಮಾಡಿದ್ರಿ. ಇನ್ ಕೇಸ್ ನಾಳೆ 25,000 ದಾಟಿದ್ರೆ ಎಲ್ಲಿಗೆ ಹೋಗ್ಬೋದು? 25,200. ನಮಗೆ ಎಲ್ಲ ಲೆವೆಲ್ ನ ಡ್ರಾ ಮಾಡಿ ಇಟ್ಕೊಂಡಿದೀವಿ. ಓಕೆ, ಸ್ವಿಚ್ ಟು 30 minutes ಅಂಡ್ ಪ್ಲಾನ್ ಸ್ಟಾರ್ಟ್. ಓಕೆ, ಈ ಪ್ಲಾನ್ ಪ್ರಕಾರ ನೋಡ್ಕೋತಿದ್ರೆ ಏನಪ್ಪಾ ಅಂದ್ರೆ, ಮಾರ್ಕೆಟ್ ಇಲ್ಲಂತೂ ರಿಜೆಕ್ಷನ್ ಇದೆ, ಮಾರ್ಕೆಟ್ ಕೆಳಗಡೆ ಹೋಗಿದೆ ಅಂಡ್ ಈ ಜಾಗ ರಿಜೆಕ್ಷನ್ ಫೇಸ್ ಮಾಡ್ತಾ ಇದೆ. ಇದನ್ನ ಹೋಲ್ಡ್ ಮಾಡಿದ್ರು ಕೂಡ ಮಾರ್ಕೆಟ್ ಈಗ ಫೇಲ್ ಆಗಿದೆ ಈ ಸದ್ಯದ ಮಟ್ಟಿಗೆ 25,000 ಹತ್ರ. ಓಕೆ, ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡೋಣ. ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನಮಗೆ ಫ್ಲಾಟ್ ಆಗಿ 25,050 ಹತ್ರ ಓಪನ್ ಆಗಿದೆ. ಫ್ಲಾಟ್ ಅಂದ್ರೂ ಕೂಡ ಒಂದು 50-60 ಪಾಯಿಂಟ್ ಪ್ಲಸ್ ಅಂತ ತಿಳ್ಕೊಳ್ರಿ. ಓಕೆ, ಈ ಜಾಗದಲ್ಲಿ ಓಪನ್ ಆಗಿದೆ. ಇದು ಅರ್ಲಿಯರ್ ಝೋನ್ ಆಫ್ ರಿಜೆಕ್ಷನ್ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಓಕೆ, ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ಬಿಟ್ಟು ಹೈಯರ್ ಲೋ ಮಾಡಿದೆ. ಐ ರಿಪೀಟ್ ಹಿಯರ್, 25,050 ಅಥವಾ 25,70-80 ಲೆವೆಲ್ ಮೇಲ್ಗಡೆ ತಗೊಳ್ತೀರಿ. ಅಥವಾ ಈ ದಿನ ಲೈಕ್ ಶುಕ್ರವಾರ ದಿನದ ಹೈ ಹತ್ರ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರೆ ಮಾರ್ಕೆಟ್ ಪ್ರಿಪರೇಷನ್ ನಡೀತಿದೆ 25,200ಗೆ ಅಂಡ್ ಅಬೌವ್ ಲೆವೆಲ್ ಮೊಮೆಂಟಮ್ ಅಂತ ತಿಳ್ಕೊಂಡು ನೀವು ಇನ್ ದ ಮನಿ ಆಪ್ಷನ್ಸ್ ನ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಬೈ ಮಾಡ್ತೀರಿ. ಬಿಕಾಸ್ ಈ ವಾರದ ತೀಟಾ ಡಿಕೆ ಹೆವಿ ಇರುತ್ತೆ. ಓಕೆ, ಇದು ಹಿಂಗಾಯ್ತು ಸರ್. ಮತ್ತೆ ಮಾರ್ಕೆಟ್ ಹಿಂಗೂ ಆಗ್ಬೋದಲ್ಲ, ವೈ ನಾಟ್ ಸಿ ದಿಸ್ ಒನ್. ಮಾರ್ಕೆಟ್ 25,000 ಓಪನ್ ಆಗ್ಬೋದು. ಓಕೆ, ಓಪನ್ ಆಗ್ಬಿಟ್ಟು ಮೇಲ್ಗಡೆ ಹೋದಂಗೆ ಒಂದು ಗ್ರೀನ್ ಕ್ಯಾಂಡಲ್ ಕಾಣುತ್ತೆ. ನೀವೆಲ್ಲರೂ ಏನ್ ಮಾಡ್ತೀರಿ? ಓಕೆ, ಮಾರ್ಕೆಟ್ ಬ್ರೇಕ್ಔಟ್ ಆಗಿದೆ ಅಂತ ಹೇಳಿಕ್ತೀರಿ. ಅದೇ ಕ್ಯಾಂಡಲ್ ಪಿನ್ ಮಾಡುತ್ತೆ. ಪಿನ್ ಮಾಡ್ಬಿಟ್ಟು 1, 2, 3 ಎಂ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡಬಹುದು. 24,950 ಕೆಳಗಡೆ ಹೋದ್ರೆ ಮಾರ್ಕೆಟ್ ದೆನ್ 24,800. ಎಸ್, ಅಗೇನ್ ಇಟ್ ವಿಲ್ ಬಿ ಅರೌಂಡ್ 24,800. ಈ ರೀತಿ ಕೂಡ ಆಗಬಹುದು ಗ್ಯಾಪ್ ಅಪ್ ಆಂಗಲ್ ಇಂದ ಕೂಡ ಥಿಂಕ್ ಮಾಡಿದ್ರು. ಬಟ್ ಮಾರ್ಕೆಟ್ ವೆರಿ ಸ್ಮಾರ್ಟ್ಲಿ ಇಲ್ಲೇ ಓಪನ್ ಆಗ್ಬಿಟ್ಟು ಮೇಲೆಗಡೆ ಹೋದಂಗೆ ತೋರಿಸಿ ಕೂಡ ಎಂ ಪ್ಯಾಟರ್ನ್ ಕೂಡ ಆಗ್ಬೋದು, ಅದು ಓಕೆ. ಬಟ್ ಮಾರ್ಕೆಟ್ ಇನ್ನೂ ಒಂಥರ ಮಾಡ್ಬೋದು ಸರ್. ಮಾರ್ಕೆಟ್ ಲೈಟ್ ಆಗಿ ಗ್ಯಾಪ್ ಡೌನ್ ಕೂಡ ಆಗ್ಬೋದು, ವೈ ನಾಟ್? ಸೊ ಮಾರ್ಕೆಟ್ ಕುಡ್ ಬಿ ಓಪನಿಂಗ್ ಅರೌಂಡ್ 24,850 ಅಥವಾ 24,800 ಓಪನ್ ಆಗ್ಬೋದು ತಿಳ್ಕೊಳ್ಳೋಣ. ಇವತ್ತಿನ ಬಾಟಮ್ ನಾನು ಮೇಜರ್ ಲೆವೆಲ್ ಸಪೋರ್ಟ್ ಮಾಡ್ಕೋತೀನಿ. ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಕೂಡ ಹೌದು, ಹೋಗಿ ಚೆಕ್ ಮಾಡ್ಕೊಡ್ರಿ. ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಈ ಲೆವೆಲ್ ನ ಟೆಸ್ಟ್ ಮಾಡಿದೆ. ಅರ್ಲಿಯರ್ ರಿಜೆಕ್ಷನ್ ಬ್ರೇಕ್ಔಟ್ ಆದ್ಮೇಲೆ ಒಂದ್ ಸೈಡ್ ಮೂವ್ಮೆಂಟ್. ಸೊ ಡೆಫಿನೆಟ್ಲಿ ಬಯರ್ ಇದ್ರೆ, ಅದಕ್ಕೆ ಮಾರ್ಕೆಟ್ ಇವತ್ತು ಬಿಟ್ ಕೊಟ್ಟಿಲ್ಲ. ಹೌದಾ? 24,850 ಇಸ್ ಮೇಜರ್ ಲೆವೆಲ್. ಸೊ ಮಾರ್ಕೆಟ್ 24,900 ಹತ್ರ ಓಪನ್ ಆದ್ರೆ ನಾವು ವೇಟ್ ಮಾಡೋಣ, ಬೌಂಡ್ರಿ ಹತ್ರ ಬರ್ಲಿ. ಇಲ್ಲಿಂದ ಬಂದ್ಬಿಟ್ಟು ಏನು ಬಾಯಿಂಗ್ ಪ್ಯಾಟರ್ನ್ ಮಾಡಿದ್ರೆ ಬಾಯಿಂಗ್ ಸೈಡ್ ಹೋಗ್ತೀವಿ. ಇದರ ಕೆಳಗಡೆ ಹೋದ್ರೆ ಕಾಣ್ತಾ ಇದೆ ನಮಗೆ ನೆಕ್ಸ್ಟ್ ಲೆವೆಲ್ 24,750 ಲೆವೆಲ್. ಈಸಿ ಇದೆ ಥಿಂಕಿಂಗ್, ಸೂಪರ್, ವೆರಿ ನೈಸ್. ಸೊ ಗ್ಯಾಪ್ ಡೌನ್ ಹ್ಯೂಜ್ ಆದ್ರೂ ಕೂಡ 24,850 ಇಂದ ಬಾಯಿಂಗ್ ನ ಎಕ್ಸಿಕ್ಯೂಟ್ ಮಾಡ್ತೀರಿ. ಫೇಲ್ ಆದ್ರೆ 24,750 ಅಂಡ್ 24,600 ಬರುವ ಸಾಧ್ಯತೆಗಳು ಇವೆ. ಓಕೆ, ಸೊ ಇವನ್ ಮಾರ್ಕೆಟ್ ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಫ್ಲಾಟ್ ಎಲ್ಲ ಆಂಗಲ್ ಇಂದ ಡಿಸ್ಕಷನ್ ಮಾಡಿದೀವಿ. ಲೆಟ್ಸ್ ಗೋ ಸ್ವಿಚ್ ಟು ಆಪ್ಷನ್ ಚೇಂಜ್. ಸೊ ಆಪ್ಷನ್ ಚೇಂಜ್ ಮಾಡಿದ್ರೆ ಓಪನ್ ಇಂಟ್ರೆಸ್ಟ್ ಎಲ್ಲಿ ಜಾಸ್ತಿ ಕಾಣುತ್ತೆ? ಲುಕ್ ಅಟ್ ಹಿಯರ್, 25,000 ನಲ್ಲಿ ಇಲ್ಲಿ ಅರೌಂಡ್ 100 ಅಂಡ್ ಈಗ 110. ಇದು 1 ಕೋಟಿ ಲೆಕ್ಕ ಸರ್. ಓಪನ್ ಇಂಟ್ರೆಸ್ಟ್ 1 ಕೋಟಿ ಲೆಕ್ಕ ಇದೆ. ಅಂಡ್ ಮಾರ್ಕೆಟ್ ನಲ್ಲಿ ಈ ಜಾಗನ ಹೋಲ್ಡ್ ಮಾಡಿದ್ರೆ ಈ ಜನ ಲೈಕ್ ಸ್ಟಾಡಲ್ ಸೆಲ್ಲಿಂಗ್ ಜನ ಈಸಿಲಿ ದುಡ್ಡು ಮಾಡ್ಕೊಳ್ತಾರೆ ಬಿಕಾಸ್ ಆಫ್ ತೀಟಾ ಡಿಕೆ.
ಸೊ 135 126 ಎರಡು ಕೂಡಿಸ್ಕೊಂಡ್ರೆ ಅರೌಂಡ್ 260 ರೇಂಜ್ ಅದು ಬರುತ್ತೆ. ಕೆಳಗಡೆ ಮೇಲ್ಗಡೆ ನೋಡ್ಕೊಂಡ್ರೆ ಮಾರ್ಕೆಟ್ ಗುಡ್ ಬಿ ರೇಂಜ್, ದೀಸ್ ಪೀಪಲ್ ಮೇಕ್ ಮನಿ. ಓಕೆ, ಸೊ ಬೈ ಮಿಸ್ಟೇಕ್ ನಾವು ಅನ್ಕೋತಿದ್ದೀವಿ 25,000 ಮೇಲ್ಗಡೆ ಹೋದ್ರೆ ಅಂತ ಥಿಂಕ್ ಮಾಡ್ತೀವಲ್ಲ, ಆವಾಗ ನೋಡ್ಕೊಳ್ತೀವಿ 25 ನಲ್ಲಿ ಒಂದು 54 ಲಕ್ಷ ಇದೆ. ಅದನ್ನ ಬಿಟ್ರೆ 25 ನಲ್ಲಿ ಟೆಕ್ನಿಕಲ್ ಮೇಜರ್ ರೆಸಿಸ್ಟೆನ್ಸ್ ಇದೆ, ಅಲ್ಲೇ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿ ಇದೆ. ಮಾರ್ಕೆಟ್ ಕುಡ್ ಮೂವ್ ಆನ್. ಓಕೆ, ವೆರಾಸ್ ಮಾರ್ಕೆಟ್ ಕೆಳಗಡೆ ಬೀಳುತ್ತಪ್ಪ ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರು. 24,850 ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಬಾಟಮ್ ಅಲ್ಲಿ, ಅಂಡ್ 24,800 ನಲ್ಲಿ 83 ಲಕ್ಷ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಇದೆ. ಸೊ ಮಾರ್ಕೆಟ್ ನಮಗೆ ಸೈಕಾಲಜಿಕಲಿ ಏನ್ ಹೇಳ್ಕೊಡ್ತಾ ಇದಪ್ಪ ಅಂದ್ರೆ, ನಿಫ್ಟಿ could be, I repeat here, Nifty could be, so flat ಆಗಿ ಓಪನ್ ಆದ್ರೆ 24,800 to 25,200 ಒಳಗಡೆ ಇರುತ್ತಪ್ಪ ಅಂತಂದ್ರೆ ನೀವು ಸ್ಟ್ರಾಂಗಲ್ ಸೆಲ್ಲಿಂಗ್ ಮಾಡೋದ್ರಿಂದ ಈಸಿಲಿ ದುಡ್ಡು ಮಾಡ್ಕೊಳ್ತೀರಿ 2-3 ದಿನಕ್ಕೆ. ಸೊ ಥೀಟಾ ಡಿಗೆ ಕೂಡ ಈಸಿಲಿ ಸಿಗುತ್ತೆ. ಓಕೆ, ಸೊ ಈ ಎಲ್ಲ ಡಿಸ್ಕಷನ್ ಮಾಡಿದೀವಿ. ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ, ನೋಡೋಣ ಮಾರ್ಕೆಟ್ ಅಲ್ಲಿ ಏನಾಗ್ಬೋದು. ಸೊ ಒನ್ ಆಫ್ ದ ಮೇಜರ್ ಲೆವೆಲ್ಗಳನ್ನ ಆಸ್ ಇಟ್ ಇಸ್ ಸರ್ ಪ್ರತಿ ವಾರ ಇದನ್ನೇ ಮಾಡ್ತಿದ್ದೀವಿ. 81,300, 82,300 ಅಂಡ್ 81,800 ಈ ಲೆವೆಲ್ಗಳು ನಿಮಗೆ ಬಾಹಾರ್ಟ್ ಆಗಿದೆ ಅಂತ ತಿಳ್ಕೊಡ್ತೀನಿ. ಓಕೆ, ಲೆಟ್ಸ್ ಲುಕ್ ಅಟ್ ಹಿಯರ್. ಇಲ್ಲಿ ಮಾರ್ಕೆಟ್ ಓಪನಿಂಗ್ ಆಂಗಲ್ ಇಂದ ಗ್ಯಾಪ್ ಅಪ್ ಆದ್ರೆ, ಸೊ 82,300 ಇಸ್ ಅ ಮೇಜರ್ ರಿಜೆಕ್ಷನ್ ಇದೆ. ದೋ ಮಾರ್ಕೆಟ್ ನಿಮ್ಗೆ 82,000 ಹತ್ರ 82,200 ಹತ್ರ ಓಪನ್ ಆಗ್ಬೋದು, ಇಲ್ಲಿಂದ ರಿಜೆಕ್ಷನ್ ಆಗ್ಬೋದು. ಸೊ ಇಲ್ಲಿಂದ ನಿಮ್ಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಕಾಲ್ ರೇಟಿಂಗ್ ನಿಂದ ಎಕ್ಸಿಕ್ಯೂಷನ್ ಮಾಡ್ಕೊಳ್ರಿ ಸೆಲ್ಲಿಂಗ್ ಮಾಡ್ಲಿಕ್ಕೆ ಒಂದು. ಇಲ್ಲ ಮಾರ್ಕೆಟ್ ನಿಮಗೆ ಲೈಟ್ ಆಗಿ ಫ್ಲಾಟ್ ಆಗಿದೆ 82,000 ಅಥವಾ 81,800 ಒಳಗಡೆ ಇದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮ್ಯಾಕ್ಸ್ ಪೇನ್ ಕುಡ್ ಬಿ 82,000 ಫಾರ್ ದ ಕ್ಲೋಸರ್. ಹೋಗಿ ನೋಡ್ಕೊಳ್ರಿ, ಹೋದ ಮಂಗಳವಾರ ಎಕ್ಸಾಕ್ಟ್ ಲೆವೆಲ್ ಹೇಳ್ಕೊಂಡಿದೆ ಅಂಡ್ ಮಾರ್ಕೆಟ್ ಕೂಡ ಎಕ್ಸಾಕ್ಟ್ಲಿ ಕ್ಲೋಸ್ ಆಗಿತ್ತು. ಫೈನ್, ಸೊ ಇದಾಯ್ತು. ಮಾರ್ಕೆಟ್ 81,800 ನ ಕಿತ್ಕೊಂಡ್ರೆ 81,300 ಹತ್ರ ಕ್ಲೋಸ್ ಆಗಬಹುದು, ಅಥವಾ 81,500 ಇಸ್ ರೌಂಡ್ ನಂಬರ್ ಸೈಕಾಲಜಿ ಹತ್ರ ಕ್ಲೋಸ್ ಆಗಬಹುದು ಅನ್ನೋ ಸಾಧ್ಯತೆ ಇದೆ. 81,500. ಓಕೆ, ಸೊ ಈಗ ನಮ್ಗೆ ಗೊತ್ತಾಗಿದ್ದೇನಪ್ಪಾ ಅಂದ್ರೆ, ಒಂದು 81,300 ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್. ಇನ್ ಕೇಸ್ ಗ್ಯಾಪ್ ಡೌನ್ ಹ್ಯೂಜ್ ಆದ್ರೂ ಕೂಡ ಇಟ್ ಕ್ಯಾನ್ ಕ್ಯಾಚ್ ಅಪ್ ಟು 81,500, ಅಥವಾ ಮಾರ್ಕೆಟ್ ಈ ಬೌಂಡ್ರಿಗೆ ಬಂದು ಇಲ್ಲಿಂದ ರಿಜೆಕ್ಷನ್ ಆಗಿ ಎಂಡ್ ಆಫ್ ದ ಡೇ ಇದೇ ರೀತಿ ಕ್ಲೋಸ್ ಆಗೋದು ನಮ್ಗೆ ಕಾಮನ್ ಆಗಿದೆ, ಅದು ಗೊತ್ತು ಇದೆ ಅಂತ ತಿಳ್ಕೊತೀನಿ. ಸೊ ವ್ಯಾಲ್ಯೂಬಲ್ ಏರಿಯಾಗಳ ಮಾರ್ಕೆಟ್ ಮಾಡ್ಕೊಳ್ತೀರಿ 82,300. ಓಕೆ, ಈವನ್ ಗ್ಯಾಪ್ ಅಪ್ ಆದ್ರೂ ಫೇಲ್ಯೂರ್ ಆಗ್ಬೋದು, ಹೋಲ್ಡ್ ಮಾಡ್ತಾನ ಇಟ್ಸ್ ಪಾಸಿಬಿಲಿಟಿ ಕಮ್ಮಿ, ದೋ ಮಾಡಿದ್ರೆ 82,100. ಓಕೆ, ಇನ್ ಕೇಸ್ ಮಾರ್ಕೆಟ್ ಇದನ್ನ ಲೈಟ್ ಆಗಿ ಗ್ಯಾಪ್ ಡೌನ್ ಮಾಡಿದವಾ, ಓಕೆ, ಅಥವಾ ಮಾರ್ಕೆಟ್ ಒಂದು 200 ಪಾಯಿಂಟ್ ಕೆಳಗಡೆ ಡೌನ್ ಮಾಡಿದೆ ಅಂದ್ರೆ 81,300. ಈ ರೀತಿ ಮಾರ್ಕೆಟ್ ನಮಗೆ ಕ್ರಿಯೇಷನ್ ಮಾಡುವ ಹೆವಿ ಸಾಧ್ಯತೆ ಇದೆ. ಸೆನ್ಸೆಕ್ಸ್ ನ ಆಪ್ಷನ್ ಚೇಂಜ್ ನೋಡ್ಕೊಳ್ಳಿ. ಸದ್ಯದ ಮಟ್ಟಿಗೆ 81,800 ಹತ್ರ ನಿಮಗೆ, ಅಥವಾ 700 ಹತ್ರ ಈವನ್ಲಿ 500 ಹತ್ರ ಎಲ್ಲಾ ಕಡೆನೂ ಓಪನ್ ಇಂಟ್ರೆಸ್ಟ್ ನೀಟ್ ಆಗಿ ಪುಟ್ ನಲ್ಲಿ ಬಿಲ್ಟಪ್ ನಡೀತಾ ಇದೆ. ಈವನ್ 82,000 ಹತ್ರ ಕೂಡ 8 ಲಕ್ಷ ಬಿಲ್ಟಪ್ ಇದೆ. ವೆರಾಸ್ 82,000 ಕಾಲ್ ನಲ್ಲಿ ಇದೆ ಎಷ್ಟಪ್ಪ ಅಂದ್ರೆ 10 ಲಕ್ಷ. ಸೊ ಪ್ರೊಬಾಬಲಿ ಥಿಂಕಿಂಗ್ ಪುಟ್ ರೈಟಿಂಗ್ ಹೆವಿ ಇದೆ ಅಂಡ್ ಕಂಪ್ಲೀಟ್ಲಿ ಬಿಲ್ಟಪ್ ಇದೆ, ಅಂಡ್ ಕಾಲ್ ರೇಟಿಂಗ್ ಕೂಡ ಸ್ವಲ್ಪ ಕಂಪೇರ್ ಟು ಔಟ್ ಆಫ್ ಮನಿ ಆಫ್ ದ ಪುಟ್ಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅನಿಸ್ತಾ ಇದೆ ಮಾರ್ಕೆಟ್ ಕುಡ್ ಬಿ ಮೂವಿಂಗ್. ಇವನ್ ಮಾರ್ಕೆಟ್ ಕುಡ್ ಬಿ ಮೂವಿಂಗ್ ಇನ್ ಕೇಸ್ ಮಾರ್ಕೆಟ್ 82,500 ಹತ್ರನೂ ಮೂವ್ಮೆಂಟ್ ಆಗುವ ಸಾಧ್ಯತೆ ಇದೆ ಓಪನ್ ಇಂಟ್ರೆಸ್ಟ್ ಆಂಗಲ್ ಇಂದ. ಓಕೆ, ಇದನ್ನ ನೋಡ್ಕೊಂಡಿದ್ರಿ. ವಾಟ್ ಅಬೌಟ್ ನಾವ್ ಬ್ಯಾಂಕ್ ನಿಫ್ಟಿ? ಅಂಡ್ ಇದೇ ವಾರ ಎಕ್ಸ್ಪೈರ್ ಇದೆ, ಬಿ ಕೇರ್ಫುಲ್ ಟು ಫಾರ್ ದ ಮಾರ್ಕೆಟ್ ಹಿಯರ್. ಸೊ ಸ್ವಿಚ್ ಟು 4 hour ಚಾರ್ಟ್ ನೋಡ್ಕೊಂಡ ಡೇ ಆಂಗಲ್ ಲೆಕ್ಕನೆ. ಈಗ ಈ ಜಾಗನ ಯಾಕೆ ತೋರಿಸ್ತಿದ್ದೀನಿ, ಲಿಟ್ರಲಿ ಸಿ ದಿಸ್. ರಿಜೆಕ್ಷನ್ ಇದೆಯಾ? ಹೌದು. ರಿಜೆಕ್ಷನ್ ಇದೆಯಾ? ಹೌದು. ಬ್ರೇಕ್ಔಟ್ ಆದ್ಮೇಲೆ ರಾಕೆಟ್ ಮಾರ್ಕೆಟ್ ನಿಂತ್ಕೊಂಡದು ಗ್ಯಾಪ್ ಡೌನ್. ಸೊ ಈ ಜಾಗ 56,013 15 56,000 ಜಾಗ ಅದ ಸರ್, ಮೇಜರ್ ಲೆವೆಲ್ ಇದೆ. ಅಂಡ್ ಮಾರ್ಕೆಟ್ ಮೊನ್ನೆ ನಿಂತ್ಕೊಂಡಿತ್ತು ಕೂಡ, ಬಟ್ ಫೇಲ್ ಆಗಿದೆ. ಅಂಡ್ ಇವತ್ತೇನ್ ಮಾಡಿದೆ ಸರ್, ಪ್ಯಾಟರ್ನ್ ಕ್ರಿಯೇಟ್ ಮಾಡಿದೆ. ಹೌದಾ, ಇನ್ವರ್ಟೆಡ್ ಹ್ಯಾಮರ್ ಇದೆ, ರೈಟ್? ಸೊ ನಾಳೆ ಬೈ ಮಿಸ್ಟೇಕ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಫಸ್ಟ್ 4 hours ಏನೋ ರೆಡ್ ಕ್ಯಾಂಡಲ್ ಆದ್ರೆ ತಿಳ್ಕೊಂಬಿಡಿ ಸರ್, ಮಾರ್ಕೆಟ್ ಕುಡ್ ಬಿ ಸ್ಲೋಲಿ ಡಿಪ್ಪಿಂಗ್ ಇಟ್ ಡೌನ್ ಸೈಡ್ ಅಂತ ತಿಳ್ಕೊಳ್ತೀರಿ. ಓಕೆ, ಫಸ್ಟ್ 1 hour ನೋಡುವ ಏನಾಗುತ್ತೆ ಅಂತ. ಸೊ ಸ್ವಿಚ್ ಟು 30 minutes ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ 30 minutes ಸ್ವಿಚ್ ಮಾಡಿದೀನಿ, ಮೇಜರ್ ಬಾಟಮ್ ಲೆವೆಲ್ ಅನ್ನು ಡ್ರಾ ಮಾಡಿ ಇಟ್ಕೊಳ್ತೀನಿ, ದಟ್ ಈಸ್ 55,500. ಓಕೆ, ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಆಂಗಲ್ ಇಂದ ಓಪನ್ ಆಗ್ಬಿಟ್ಟು ಬ್ರೇಕ್ ಡೌನ್ ಆಗಿದಪ್ಪ 56,000 ಕೆಳಗಡೆ ಒಂದಾದ್ರೂ ಲೋವರ್ ಆಗಿ ಕಾಣ್ತಾ ಇದೀರಿ ಅಂದ್ರೆ 55,800 ಅಂಡ್ 55,500 ಇಸ್ ಹೈಲಿ ಅಸ್ಯೂಮಬಲ್ ಟಾರ್ಗೆಟ್ಸ್ ಹಿಯರ್. ಓಕೆ, ಕಾಲ್ ರೇಟಿಂಗ್ ಮಾಡಿ ದುಡ್ಡು ಮಾಡ್ಕೋಬಹುದು ಬಿಕಾಸ್ ಎಕ್ಸ್ಪೈರಿ ನಿಯರ್ ಇದೆ. ಬೇರೆ ಫ್ಲಾಟ್ ಆಗಿದೆ ಸರ್ 56,200 ಇಂದ 56,000 ಒಳಗಡೆ ಆದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಸರ್ ಮಾರ್ಕೆಟ್ ಕುಡ್ ಬಿ ಡೂಯಿಂಗ್ ಅ ಸ್ಟ್ರಾಡಲ್ ವರ್ಕೌಟ್ ಹಿಯರ್, ಅಥವಾ ಶಾರ್ಟ್ ಸ್ಟ್ರಾಡಲ್ ಆಂಗಲ್ ಇಂದ ನೀವು ದುಡ್ಡು ಮಾಡ್ಕೋಬಹುದು. ಬಿಕಾಸ್ ಮಾರ್ಕೆಟ್ ಯಾವುದೇ ರೇಂಜ್ಗೆ ಬ್ರೇಕ್ಔಟ್ ಆಗೋ ಸಾಧ್ಯತೆ ಕಮ್ಮಿ ಇದೆ. ದೋ 56,200 ದಾಟ್ಕೊಂಡ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾರ್ಕೆಟ್ ನಿಮಗೆ ಪಂಚ್ ಕೊಡೋದು 56,000 ವರೆಗೂ, 56,600 ವರೆಗೂ. ಓಕೆ, ಡೂ ಚೆಕ್ ಹಿಯರ್. ಮಾರ್ಕೆಟ್ ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ತೀವಿ, ಈ ರೇಂಜ್ ಒಳಗಿದ್ರೆ ನೀವು ನೋ ಅಂತ ಮಾಡ್ಕೊಳ್ತೀವಿ. ಇದ್ರ ಮೇಲೆ ಅಥವಾ ಇದ್ರ ಮೊಮೆಂಟಮ್ ನ ತೋರಿಸಿದ್ರೆ ಸೊ ಈಸಿ ಇದೆ.
ಇದನ್ನ ಟಫ್ ಇದೆ ಬಟ್ ಓಕೆ ಇದೆ. ಐ ರಿಪೀಟ್, ಓಕೆ, ಬಿಕಾಸ್ ರೇಂಜ್ ಏನಿದೆ ಸರ್ ಕಮ್ಮಿ ಇದೆ. ಸೊ ಹಿಂಗ್ ಥಿಂಕ್ ಮಾಡಿದ್ರೆ ಡೆಫಿನೆಟ್ಲಿ ಇವರಿಂದ ರಾಂಗ್ ಸಿಸ್ಟಮ್ ಅಲ್ಲ ಸರ್, ರೈಟ್ ಸಿಸ್ಟಮ್ ಅಲ್ಲಿ ಇದೆ ಅಂತ ತಿಳ್ಕೊಳ್ತೀರಿ. ಸೊ ಡನ್ ಎವ್ರಿಥಿಂಗ್ ಹಿಯರ್. ಇವನ್ ಗ್ಯಾಪ್ ಡೌನ್ ಆಂಗಲ್ ಅಂತ ನೋಡಿದ್ರು ಕೂಡ 5500 ಕುಡ್ ಬಿ ಅ ಮೇಜರ್ ಲೆವೆಲ್, ಅಂಡ್ ಗ್ಯಾಪ್ ಅಪ್ ಆಂಗಲ್ ಎಂದು ಕೂಡ ಕೊಟ್ಟರು ಕೂಡ 56,200 ಮೇಲೆಗಡೆ ನಿಂತ್ಕೊಂಡಿದೆ ಹೈಯರ್ ಲೋ, ಆದ್ರೆ 56,600 ನಾವು ನೋಡ್ಕೋಬಹುದು. ಆಪ್ಷನ್ ಚೈನ್ ಒಂದ್ಸಲ ನೋಡ್ಕೊಂಬಿಡಿ, ದೆನ್ ಯು ಕ್ಯಾನ್ ಗೆಟ್ ಐಡಿಯಾ. ಸೊ ಆಪ್ಷನ್ ಚೈನ್ ಪ್ರಕಾರ 56,000 ನೋಡ್ಕೊಳ್ತಿದ್ರಿ, 22 ಲಕ್ಷ 20 ಲಕ್ಷ, ಪುಟ್ ಅಲ್ಲಿ ಜಾಸ್ತಿ ಇದೆ, ಒಂದ್ 2 ಲಕ್ಷ ಜಾಸ್ತಿ. ಓಕೆ, 2 ಲಕ್ಷ ಜಾಸ್ತಿ ಇದೆಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಏನೋ ಒಂದು ಪ್ರಿಪರೇಷನ್ ನಡೀತಾ ಇದೆ ಅಂತ ಅರ್ಥ ಆಗ್ತದೆ ಸ್ವಲ್ಪ ಆಂಗಲ್ ನೋಡಿದ್ರೆ. ಎನಿವೆ, ಈಗ ಕಾಲ್ ನಲ್ಲಿ ಔಟ್ ಆಫ್ ದ ಮನಿ ನೋಡಿದ್ರೆ ಹೆವಿಯೆಸ್ಟ್ ರಿಜೆಕ್ಷನ್ ಕಾಣೋದು 56,500 ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ, ಅಂಡ್ ಇವನ್ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿ ಇದೆ. ಇನ್ ಕೇಸ್ ಮಾರ್ಕೆಟ್ ನಾಳೆ 56,000 ಮೇಲೆ ಸರ್ವೈವ್ ಆಗ್ತಾ ಇದೆ ಅಂದ್ರೆ, ಇನ್ ಕೇಸ್ ಕೆಳಗಡೆ ಹೋಗ್ತದಪ್ಪ 56,000 ಕೆಳಗಡೆ ಹೋಗ್ತಾ ಇದ್ರೆ, ನಮಗೆ ಕಾಣ್ತಾ ಇರುವ ನೆಕ್ಸ್ಟ್ ಲೆವೆಲ್ ಅಂಡ್ ಹೈಯೆಸ್ಟ್ ಟೆಕ್ನಿಕಲ್ ಸಪೋರ್ಟ್ at 55,500, ಅಂಡ್ ಹೈಲಿ ಪಾಸಿಬಲ್ ಇದೆ ಮಾರ್ಕೆಟ್ 55,900 ಅಥವಾ ಕೆಳಗಡೆ ಡೌನ್ ಆಗ್ತದೆ, ಲೋವರ್ ಹೈ ಆಗ್ತಾ ಇದ್ರೆ ಇಟ್ ಕುಡ್ ಬಿ ಎಕ್ಸ್ಪೈರಿಂಗ್ ಅಥವಾ ಗೋಯಿಂಗ್ ಟು 54,500 ಅಂತ ತಿಳ್ಕೊಳ್ತೀರಿ. ಡನ್. ಓಕೆ, ವಾಟ್ ಅಬೌಟ್ ಪಿನ್ ನಿಫ್ಟಿ? ಅದೇ ರೀತಿ ಸರ್ ಸೇಮ್ ಸ್ಟೈಲ್. ಓಕೆ, ನೋಡ್ಕೊಳ್ತೀರಿ. ನೀನೇನು ಡಿಸ್ಕಷನ್ ಮಾಡಿದ್ವಿ ಸೇಮ್ ಟು ಸೇಮ್. ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಕಷನ್ ಮಾಡೋದು ಅಲ್ಲೇ ಆಯ್ತು ಸರ್, ಹೌದಾ? 26,600. ಈಗ ಅದನ್ನೇ ಡಿಸ್ಕಷನ್ ಮಾಡ್ತೀನಿ. ಇಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆದ್ರೆ 26,400, ಹೋಲ್ಡ್ ಆಗಿ ಹೋದ್ರೆ 26,800. ಕರೆಕ್ಟ್, ಈಸಿ ಇದೆ ಥಿಂಕಿಂಗ್. ಈವನ್ ಗ್ಯಾಪ್ ಅಪ್ ಆದ್ರೂ ಗ್ಯಾಪ್ ಡೌನ್ ಆದ್ರೂ ಈ ಲೆವೆಲ್ಗಳನ್ನ ಒಂದ್ಸಲ ನೀವು ಬಾಹಾಟ್ ಅಥವಾ ನೆನ್ಪಿಟ್ಕೊಂಡ್ರೆ ಸಾಕು, ಈಸಿಲಿ ಯು ಆರ್ ಮೇಕಿಂಗ್ ಮನಿ ಅಂತ ತಿಳ್ಕೊಳ್ತೀರಿ. ಓಕೆ, ಇವನ್ ಗ್ಯಾಪ್ ಡೌನ್ ಆದ್ರೂ ನಿನ್ನೆ ಹೇಳ್ದಂಗೆ 26,400 600, ಫೇಲ್ ಆದ್ರೆ 26,200. ಓಕೆ, ಗ್ಯಾಪ್ ಅಪ್ ಆದ್ರೆ ಅಥವಾ ಹೋಲ್ಡ್ ಮಾಡಿದ್ರೆ 26,600 ಮೇಲೆಗಡೆ, ಹೈಯರ್ ಲೋ ಆಗ್ತಾ ಇದ್ರೆ 26,800. ಈ ರೀತಿ ಫಿನ್ ನಿಫ್ಟಿನಲ್ಲಿ ಕೂಡ ಪ್ರಿಪರೇಷನ್ ಇರುತ್ತೆ. ಇವನ್ ಫಾರ್ ಅ ಸ್ಟ್ರಾಟಜಿ ಪರ್ಪಸ್ ಆಲ್ಸೋ ಟೇಕ್ ಇಟ್ ಸೀರಿಯಸ್ಲಿ ಹಿಯರ್. ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೊಳ್ತೀರಿ. ಇಂಪಾರ್ಟೆಂಟ್ ಲೆವೆಲ್ ಏನಪ್ಪಾ ಅಂದ್ರೆ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ, ಅದನ್ನ ಮಾರ್ಕೆಟ್ ಏನ್ ಮಾಡಿದೆ ಸರ್, ಗ್ಯಾಪ್ ಡೌನ್ ಆದ್ಮೇಲೆ ಕಂಟಿನ್ಯೂಸ್ಲಿ ಗ್ರೀನ್ ಕ್ಯಾಂಡಲ್ಸ್ ಮಾಡ್ತಾ ಮಾಡ್ತಾ ಬ್ರೇಕ್ಔಟ್ ಆಗಿದೆ, ಅಂಡ್ ಇಲ್ಲಿ ರೀಟೆಸ್ಟ್ ಆಂಗಲ್ ಶೋಕಾಸ್ ಮಾಡ್ತಾ ಇದೆ. ಹೈಯರ್ ಲೋ ಕನ್ಫರ್ಮೇಶನ್ ಯಾವಾಗ ಬರುತ್ತೆ? ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇಲ್ಲೊಂದು ಸ್ವಿಂಗ್ ಕ್ರಿಯೇಟ್ ಮಾಡಿ ಇನ್ ಕೇಸ್ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ವಿ ಕ್ಯಾನ್ ಬೈ ಅಬೌವ್ ದ ಎಸ್ಟರ್ಡೇ ಹೈ ಅಥವಾ ಇವತ್ತು ನಿನ್ನೆ ಹೈನ ಪ್ರೀವಿಯಸ್ ಡೇ ಹೈನ ಅಂತ ಚೆಕ್ ಮಾಡಿ ತಗೊಂಡ್ರೆ 13,200 ಇದೆ. ದಿಸ್ ಇಸ್ ಅ ವೆರಿ ಮಚ್ ಇಂಪಾರ್ಟೆಂಟ್ ಕ್ಲಾಸಿಕಲ್ ಸ್ಟ್ರಕ್ಚರ್. ಓಕೆ, ಎಲ್ಲ ಮಾರ್ಕೆಟ್ 13,050 ಅಂಡ್ 13,000. ಓಕೆ, ಇದ್ರ ಒಳಗಡೆ ಕುತ್ಕೊಂಡಿದೆ ಅಂದ್ರೆ ನಮ್ಮ ಟ್ರೇಡ್ಗಳು ಟೈಮ್ ಪಾಸ್ ಆಗುತ್ತೆ, ಸ್ಟ್ರಾಂಗ್ ವರ್ಕ್ ಆಗುತ್ತೆ. 3 ದಿನ ಎಕ್ಸ್ಪೈರ್ ಇದೆ. ಓಕೆ, ಮಾರ್ಕೆಟ್ 12,950 ಕೆಳಗಡೆ ಹೋದ್ರೆ ಹೌದು, ಬಿಕಾಸ್ ಹಿಂಗೇನು ಮಾರ್ಕೆಟ್ ಹೋಗಿದ್ದು ಬ್ರೇಕ್ಔಟ್ ಆಯ್ತು, ಬ್ರೇಕ್ಔಟ್ ಫೇಲ್ ಸರ್. ಬ್ರೇಕ್ಔಟ್ ಆವಾಗ ಏನಾಗಬೇಕು? ಹೈಯರ್ ಲೋ ಆಗ್ಲೇಬೇಕು. ಹೈಯರ್ ಲೋ ಆಗ್ಲಿ ಅಂದ್ರೆ ಫೇಲ್. ಮಾರ್ಕೆಟ್ 12,950 ಬಂದ್ರೆ ವಾಪಸ್ 12,800 ಶುರು ಆಯ್ತು ಅಂತ ತಿಳ್ಕೊಳ್ತೀರಿ. ದಿಸ್ ಇಸ್ ವಾಟ್ ಯು ಡು. ಇವನ್ ಗ್ಯಾಪ್ ಡೌನ್ ಆಗಿಲ್ಲ ಅಂದ್ರೂ ಕೂಡ 12,950 ಕೆಳಗಡೆ ಹೋದ್ರೆ 12,800. ಗ್ಯಾಪ್ ಅಪ್ ಬೈ ಮಿಸ್ಟೇಕ್ ಕೊಡೋದಿಲ್ಲ, ಕೊಟ್ರೆ ಸಿ ಮಾರ್ಕೆಟ್ 13,150 ಹತ್ರ ಕೊಟ್ಟಿದೆ. ಮಾರ್ಕೆಟ್ ಕುಡ್ ಬಿ ಹೈಲಿ ಎಕ್ಸ್ಪೆಕ್ಟೆಡ್ ರಿಜೆಕ್ಷನ್ ಅಟ್ ದಿಸ್ ಲೆವೆಲ್, ಅಂಡ್ ಇಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಶೋಕಾಸ್ ಮಾಡೋದಾದ್ರೆ ಚಾನ್ಸಸ್ ಇರುತ್ತೆ. ಸ್ಟಾಪ್ ಲಾಸ್ ಸ್ಮಾಲ್ ಇಟ್ಕೊಳ್ತೀರಿ ಫಾರ್ ಟಾರ್ಗೆಟ್ ಅಬೌಟ್ 13,000 ಹಿಯರ್. ಓಕೆ, ಸೊ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಡಿಸ್ಕಷನ್ ಮಾಡಿದ್ವಿ. ಯಾವುದೇ ಸ್ಟಾಕ್ ಸೆಲೆಕ್ಷನ್ ಶೀಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ, ಬಿಕಾಸ್ ಎಫ್ ಅಂಡ್ ಓ ಸ್ಟಾಕ್ಗಳ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಮೋಸ್ಟ್ ಆಫ್ ಸ್ಟಾಕ್ಗಳು ನಿಮಗೆ ವೊಲಟೈಲ್ ಆಗಿರ್ಬೋದು ಅಥವಾ ಮೊಮೆಂಟಮ್ ಕೊಡದೇನೆ ಇರ್ಬೋದು ಬಿಕಾಸ್ ಆಫ್ ಆಪರೇಟರ್ ಆಕ್ಟಿವಿಟಿ. ಸೊ ಅದಕ್ಕೋಸ್ಕರ ಡಿಸ್ಕಷನ್ ಮಾಡೋದು ಬೇಡ. ಇಂಡೈಸಸ್ ಡಿಸ್ಕಷನ್ ಮಾಡಿದ್ವಿ, ಇದರೊಳಗಡೆ ಡೆಫಿನೆಟ್ಲಿ ಚೇಂಜಸ್ ಇರುತ್ತೆ. ನಾನು ಕೂಡ ಏನ್ ಮಾಡ್ತೀನಿ, ಮ್ಯಾಕ್ಸಿಮಮ್ ಈ 3 ದಿನಗಳು ಎಕ್ಸ್ಪೈರಿ ದಿನಗಳನ್ನ ಕೂಡ ಲೈವ್ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ನೀವು ಇಲ್ಲಿ ಸೈಕಾಲಜಿಕಲ್ ಫ್ಯಾಕ್ಟ್ಸ್ ಗಳನ್ನ ಈಸಿಲಿ ಅರ್ಥ ಮಾಡ್ಕೋಬಹುದು. ಎನಿವೆ, ಜುಲೈ 10 ಹಾರ್ಡ್ಲಿ ಒಂದು 7-10-15 ದಿನ ಉಳಿದಿದೆ. ಓಕೆ, ಮೊದಲನೇ 20 ಜನರನ್ನ ತಗೊಳ್ತೀವಿ ಅಂತ ಹೇಳಿದೀವಿ. ಸಿಲೆಬಸ್ ಕಾಪಿ ಲಿಂಕ್ ಅನ್ನ ಹಾಕಿರ್ತೀನಿ, ಓದ್ಕೊಳ್ತೀರಿ, ನಮ್ಮ ಜೊತೆ ಡಿಸ್ಕಷನ್ ಮಾಡ್ತೀರಿ, ಆಮೇಲೆ ಜಾಯ್ನ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು